ತಾಲೂಕಿನ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಕೇವಲ 22 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಸೈದಾಪುರ ಸಮೀಪ ಇರತಕ್ಕಂಥ ಕಿಲ್ಲನಕೇರಾ ಗ್ರಾಮದಲ್ಲಿ ಜೀವನಾಡಿಯಾಗಿರ್ತಕ್ಕಂಥ ಕೆರೆ ಈ 3 ವರ್ಷಗಳ ಹಿಂದೆ ಏನಾದ ಧಾರಾಕಾರ ಮಳೆಗೆ ಕೋಡಿ ಕೊಚ್ಚಿ ಹೋಗಿದೆ. ಇಲ್ಲಿವರೆಗೆ ಸರ್ಕಾರ ಆಗಲಿ, ಜಿಲ್ಲಾಡಳಿತ ಆಗಲಿ ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿ ಆಗಲಿ ಅದನ್ನು ಸರಿಪಡಿಸ ಗೋಜಿಗೆ ಹೋಗಿಲ್ಲ. ಈ ರೈತರೆಲ್ಲ ಏನಾದ್ರೆ ಆ ಜೀವನಾಡಿ ಆಗಿರ್ತಕ್ಕಂಥ ಕೆರೆಯ ನಂಬಿಕೆಸಿ ಕೆರೆ ಕೆಳಭಾಗದಲ್ಲಿರ್ತಕ್ಕಂಥ 100 ಎಕರೆ ಇವತ್ತು ಭತ್ತ ಹಚ್ಚಿದ್ದಾರೆ. ಇವತ್ತು ಎಲ್ಲ ಕೆರೆ ಧಾರಾಕಾರ ಮಳೆ ಸುರಿದ್ರಲಿಂತ ಸಾಕಷ್ಟು ಮಳೆ ತುಂಬಿ ಕೆರೆ ತುಂಬಿಕೇಸಿ ಎಲ್ಲಸು ತುಂಬಿ ತುಳುಕ್ತದವ. ಈ ಕೆರೆಗೆ ನೀರು ಬಂದರೂ ಕೂಡ ಪೋಲ್ ಆಗ್ತಕ್ಕಂಥದ್ದು, ಈ ನೀರು ನಿಂದಿಸ್ತಕ್ಕಂಥದ್ದು ಯಾರು ಮಾಡ್ಬೇಕು? ರೈತರೇ ಗುದ್ದಾಡಿಕೇಸಿ ಚೀಲದಲ್ಲಿ ಮರಳ ತುಂಬಿಕೇಸಿ ನೀರು ನಿಂದಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲಿವರ, ಸಂಬಂಧಪಟ್ಟ ಜನಪ್ರತಿನಿಧಿಗಳ. ಹಂಗಾಗಿ ಇವತ್ತೇನದ ಸ್ಥಳದಲ್ಲೇ ನಿಂತು ಪ್ರತಿಭಟನೆ ಮಾಡ್ಬೇಕಂತ ಮಾಡಿರ್ತಕ್ಕಂಥ ವ್ಯವಸ್ಥೆ ಆಗ್ಯದ. ತಕ್ಷಣ ಎಚ್ಚೆತ್ತುಕೊಂಡು ಆ ಕೋಡಿ ದುರಸ್ತಿ ಮಾಡಬೇಕು, ಮುಂದೆ ಆಗ್ತಕ್ಕಂಥ ಅನಾಹುತನ ತಪ್ಪಿಸ್ಬೇಕು. ಮತ್ತು ಆ ನೀರನ್ನು ಭತ್ತಕ್ಕೆ ಉಪಯೋಗ ಆಗ್ತಕ್ಕಂಥ ಕೆಲಸಕ್ಕೆ ಸರ್ಕಾರ, ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಮಾಡಬೇಕು. ಇಲ್ಲದಿದ್ದರೆ ಯಾದಗಿರಿ ಟು ಯಾವುದು ರಾಯಚೂರು ಹೋಗ್ತಕ್ಕಂಥ ಮುಖ್ಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ಮಾಡಬೇಕಾಗ್ತದಂತಕ್ಕಂಥದ್ದು ರೈತರ ಸಂಘಟ ಮಾಡಬೇಕಾಗ್ತದಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಿದ್ದೇನೆ.